ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರೆಲ್ಲ ಮೊದಲನೇದಾಗಿ ಇವಾಗ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬರೀ ಕೇವಲ 3 ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಬನ್ನಿ, ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ನೋಡೋಣ. ಮತ್ತು ಅದು ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ಒಮ್ಮೆ ನೋಡ್ಕೊಂಬನ್ನಿ. ಈ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಕಲ್ಲಂಗಡಿ ಹಣ್ಣು, ಅದರಿಂದ ತೆಗೆದಂಥ ಒಂದು ಜ್ಯೂಸು, ಮತ್ತು ಅಕ್ಕಿ ಹಿಟ್ಟು ಜೊತೆಗೆ ಅರಿಶಿಣ ಪುಡಿ. ಇವಾಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಮತ್ತು ಈ ಅಕ್ಕಿ ಹಿಟ್ಟು ನೋಡಿ, ಕಲ್ಲಂಗಡಿ ಹಣ್ಣು ಜ್ಯೂಸ್ ತೆಗೆಯೋದಕ್ಕೆ ಇದನ್ನು ಮಿಕ್ಸಿ ಕೂಡ ಮಾಡ್ಕೋಬೋದು, ಹಾಗೆ ಹೀಗೆ ಸ್ಪೂನಲ್ಲಿ ಮಾಡ್ಬೋದು, ಇಲ್ಲಾಂದರೆ ಇದು ಕೈನಲ್ಲೇ ಪ್ರೆಸ್ ಮಾಡಿದ್ರೂ ಕೂಡ ನಮಗೆ ಚೆನ್ನಾಗಿ ಜ್ಯೂಸ್ ಸಿಗುತ್ತೆ. ಈ ಸಮ್ಮರ್ಗೆ ಒಂದು ಹೇಳಿ ಮಾಡಿಸಿದಂಥ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಎಫೆಕ್ಟ್ ಇದೆ ಇದರಲ್ಲಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ನಮಗೆ ಜ್ಯೂಸ್ ಸಿಕ್ಕಿದೆ. ನಾವಿಲ್ಲಿ ಮುಖ್ಯವಾಗಿ ಈ ಅರಿಶಿಣದಿಂದ ಏನೇನು ಉಪಯೋಗ ಅಂತ ನೋಡೋದಾದರೆ, ಇದು ಡಾರ್ಕ್ ಸ್ಕಿನ್ನನ್ನು ರೆಡ್ಯೂಸ್ ಮಾಡುತ್ತೆ, ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ, ಮತ್ತು ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಮ್ಮ ಸ್ಕಿನ್ನು ತುಂಬ ಬ್ರೈಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪಿಗ್ಮೆಂಟೇಷನ್ ರೆಡ್ಯೂಸ್ ಮಾಡುತ್ತೆ. ಈ ಅರಿಶಿಣ ಆ್ಯಂಟಿ ಏಜೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಮೊದಲನೇದಾಗಿ ಯಾರ್ಯಾರೆಲ್ಲ ಇವಾಗ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಪ್ಲೀಸ್. ನೋಡಿ, ಇವಾಗ ನಾವು ಈ ಕಲ್ಲಂಗಡಿ ಹಣ್ಣಿಂದ ಜ್ಯೂಸ್ ತೆಗೆದಿದ್ದೀವಲ್ಲ, ಅದಕ್ಕೆ 1 ಚಮಚ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕಾಗುತ್ತೆ. ಅಂದರೆ ನಮಗೆ ಯಾವ ಕ್ವಾಂಟಿಟಿಲಿ ಬೇಕಾಗುತ್ತೆ ಅಷ್ಟು ನಾವು ಹಾಕೋಬೇಕು ಪೌಡರ್ನ. ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೋಬೇಕು. ಈ ವಾಟರ್ಮೆಲನ್ ಜ್ಯೂಸ್ಗೆ ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಪುಡಿ ಸೇರಿಸಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಈ ಒಂದು ಪೇಸ್ಟು ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ತುಂಬ ಗಟ್ಟಿಯಾಗಿದ್ದರೆ ಅದು ನಾವು ಫೇಸ್ ಮೇಲೆ ಹಾಕುವಾಗ ಅದೆಲ್ಲ ಕೆಳಗಡೆ ಬಿದ್ದು ಹೋಗುತ್ತೆ. ಮತ್ತು ತುಂಬ ತೆಳುವಾಗಿ ಕೂಡ ಇರಬಾರ್ದು. ತುಂಬ ತೆಳುವಾಗಿದ್ದರೆ ಅದು ಫೇಸ್ ಮೇಲೆ ನಿಲ್ಲಲ್ಲ ನಮಗೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಇದು ಸಾಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ ಪೇಸ್ಟ್ ಇದು. ಮತ್ತು ಇದಕ್ಕೆ ಇನ್ನೊಂದು ಅರಿಶಿಣ, ನೀವು ಕಸ್ತೂರಿ ಅರಿಶಿಣ ಹಾಕ್ಕೋಬೋದು. ಅದು ನಿಮ್ಮ ಕಡೆ ಇಲ್ಲ ಅಂದರೆ ನಾವು ಮಾಮೂಲಿ ಅಡುಗೆಗೆ ಬಳಸೋ ಅರಿಶಿಣನೇ ನೀವು ಯೂಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು ಪೇಸ್ಟ್ ಯಾವ ರೀತಿ ಬಂದಿದೆ ಅಂತ. ಈ ಥರ ಇದ್ರೇ ಇದು ಕರೆಕ್ಟು, ಮುಖದ ಮೇಲೆಲ್ಲ ಚೆನ್ನಾಗಿ ನಿಲ್ಲುತ್ತೆ. ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಮುಖ, ಕತ್ತು ಮತ್ತು ಕೈ, ಕಾಲು ಎಲ್ಲ ಕಡೆ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟು. ಮತ್ತು ಇನ್ನೊಂದು, ಇದನ್ನು ವಾರದಲ್ಲಿ 2 ಸರಿನಾದರೂ ಟ್ರೈ ಮಾಡಬೇಕು. ಆಗಿಲ್ಲ ಅಂದರೆ 1 ಸರಿ ಆದ್ರೂ ಕೂಡ ಟ್ರೈ ಮಾಡಬೇಕು. ಮತ್ತು ಒಂದೇ ಸರಿಗೇ ಇದು ಹೋಮ್ ರೆಮಿಡೀಸ್ ಯಾವುದೂ ನಮಗೆ ಪಳಪಳ ಅಂತ ರಿಸಲ್ಟ್ ಕೊಡಲ್ಲ. ನಾವು ಜಾಸ್ತಿ ದಿನ ಟ್ರೈ ಮಾಡಬೇಕಾಗುತ್ತೆ. ನೋಡಿ, ನೀಟಾಗಿ ಹೀಗೆ ಎಲ್ಲ ಕಡೆ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು, ನಾನು ಈ ವಿಡಿಯೋ ಮಾಡುವಾಗ ಯಾವುದೇ ರೀತಿಯ ಲೈಟ್ಸ್ ಎಲ್ಲ ಏನು ಯೂಸ್ ಮಾಡಿಲ್ಲ. ನಾನಿಲ್ಲಿ ನ್ಯಾಚುರಲ್ ಬೆಳಕು ಇದು. ಆಮೇಲೆ ಬೆಳಕು ಕೂಡ ಜಾಸ್ತಿ ಇಲ್ಲ. ರೂಮ್ ಒಳಗಡೆ ತುಂಬ ಕಡಿಮೆ ಬೆಳಕಲ್ಲಿ ಮಾಡಿರೋ ಅಂಥದ್ದು. ಇದು ಮೊಬೈಲ್ ಟಾರ್ಚ್ ಆನ್ ಮಾಡಿರೋದು ಇದು ಬೆಳಕು ಅಷ್ಟೇ, ಬೇರೆ ಬೆಳಕೇನೂ ಇಲ್ಲ ಇಲ್ಲಿ. ನೋಡಿ, ಈ ರೀತಿ ಅಪ್ಲೈ ಮಾಡಿದ್ಮೇಲೆ ಇದು ಕಂಪ್ಲೀಟು ಡ್ರೈ ಆಗೋವರೆಗೂ ಬಿಡಬೇಕು. ಹಸಿ ಇದ್ದಾಗೇ ತೊಳಿಬಾರ್ದು. ಹಸಿ ಇದ್ದಾಗೇ ತೊಳೆದ್ರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗೋದಿಲ್ಲ. ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇಷ್ಟು ಡ್ರೈ ಆಗಬೇಕಿದು. ಇಷ್ಟು ಡ್ರೈ ಆದಮೇಲೆ ಇದನ್ನು
ವಾಟರಿಂದ ವಾಶ್ ಮಾಡಬಾರ್ದು ನಾವು. ವಾಶ್ ಮಾಡ್ದಿರಾ ಇನ್ನೇನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ? ನೋಡಿ, ಇದನ್ನು ಮೊದಲು ವಾಶ್ ಮಾಡೋದಕ್ಕಿಂತ ಮೊದಲಿಗೆ ನಾವು ಇದನ್ನು ಒಂದು ಸ್ಕ್ರಬ್ ಥರ ಚೆನ್ನಾಗಿ ಸ್ಮೂತಾಗಿ ಮಸಾಜ್ ಮಾಡ್ಕೋಬೇಕು. ಮೊದಲು ಇದನ್ನು ನಾವಿಲ್ಲಿ ಅಕ್ಕಿ ಹಿಟ್ಟು ಬಳಸಿರೋದ್ರಿಂದ ಇದನ್ನು ತುಂಬ ಹಾರ್ಡಾಗಿ ನಾವು ಮಸಾಜ್ ಮಾಡಬಾರ್ದು. ಎಷ್ಟು ಸ್ಮೂತಾಗಿ ಆಗುತ್ತಲ್ಲ ಅಷ್ಟು ಸ್ಮೂತಾಗಿ ಸ್ಕ್ರಬ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಫೇಸಲ್ಲಿ ಸ್ಕಿನ್ನು ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ. ಹಾಗಾಗಿ ರಫ್ ಆಗೆಲ್ಲ ಮಾಡಿದ್ರೆ ಅದು ಮತ್ತು ಸ್ಕಿನ್ನೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ನೋಡಿ, ಹೀಗೆ ನೀಟಾಗಿ ಎಲ್ಲ ಕಡೆ ಮಸಾಜ್ ಮಾಡಿದ್ಮೇಲೆ ಒಂದು ಸ್ಕ್ರಬ್ ಥರ ನಾವು ಅದನ್ನು ಮಾಡ್ಕೊಂಡ್ಮೇಲೆ ಪ್ಲೇನ್ ವಾಟ್ರಲ್ಲಿ ಇದನ್ನು ನಾವು ವಾಶ್ ಮಾಡಿಕೊಂಡ್ರೆ ಆಯಿತು. ನಮಗೆ ಸೂಪರಾಗಿರೋ ಬ್ರೈಟ್ ಆಗಿರೋ ಸ್ಕಿನ್ನು ನಾವು ನೋಡ್ಬೋದು. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ನೋಡಿ, ನೀವೇ ನೋಡ್ತಾ ಇರ್ಬೋದು ವಾಶ್ ಮಾಡಿದ ಮೇಲೆ ಇದು ಯಾವ ರೀತಿ ಆಗಿದೆ ಅಂತ. ಟ್ರಸ್ಟ್ ಮೀ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ನಮಗೆ. ಓಕೆ, ಮತ್ತೇಕೆ ತಡ, ಎಲ್ಲರೂ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ ಗಾಯ್ಸ್, ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.